ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಪುಟ್ಟ ಬಾಲಕಿ. ಯಾರು ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತೆ ಇಲ್ಲಿ ಒಂದು ದುರ್ಘಟನೆ ನಡೆದಿದೆ. BMTC ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಏನು ಅರಿಯದ ಪುಟ್ಟ ಬಾಲಕಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ನಮ್ಮ ಮಗಳಿಗೆ ಬಂದಂತೆಯ ಪರಿಸ್ಥಿತಿ ಬೇರೆ ಯಾರಿಗೂ ಬರೆದಿರಲಿ ಎಂದು ಗೋಳಾಡುತ್ತಿದ್ದಾರೆ ಪೋಷಕರು. ಹೇಗಾಯ್ತು ನೋಡೋಣ ಬನ್ನಿ. ಈ ಪುಟ್ಟ ಬಾಲಕಿಯೇ ಜ್ಞಾನ ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿರುವುದು ಇದೇ BMTC ಬಸ್. ಬಾಲಕಿ ಜ್ಞಾನ ಮೇಲೆ ಹರಿದ ಈ BMTC ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಜ್ಞಾನಳ ಬದುಕು ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಭೀಕರ ದುರ್ಘಟನೆಯಿಂದ ಜ್ಞಾನಳ ಬದುಕು ಕಸಿದಿದೆ. ಚಾಮರಾಜಪೇಟೆಯ ಉಮಾ ಥಿಯೇಟರ್ ಬಳಿ ಜ್ಞಾನಳ ಜೊತೆ ಆಕೆ ತಾಯಿ ಸ್ಕೂಟರ್ನಲ್ಲಿ ಬರುತ್ತಿದ್ಲು. ಈ ವೇಳೆ ಯಮನಂತೆ ಬಂದ BMTC ಬಸ್ ನಂಬರ್ KA 51 AK 2800. ಈ ಬಸ್ ಜ್ಞಾನಳ ತಾಯಿ ಓಡಿಸುತ್ತಿದ್ದ ಸ್ಕೂಟರ್ಗೆ ಓವರ್ಟೇಕ್ ಮಾಡಲು ಮುಂದಾದಾಗ ಸ್ಕೂಟರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ತಕ್ಷಣ ಕೆಳಗೆ ಬಿದ್ದ ಜ್ಞಾನಳು ಬಸ್ ಟೈರ್ ಕೆಳಗಡೆ ಸಿಲುಕಿಕೊಂಡಿದ್ದಾಳೆ. ನೋಡಿ, ಆ 9 ವರ್ಷದ ಜ್ಞಾನಳು ಈಗ ಸ್ಥಿತಿ ಗಂಭೀರವಾಗಿದೆ. ರಂಗದೊರೆ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಕಳೆದ 48 ಗಂಟೆಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಅವಳಿಗೆ ಹಲವಾರು ಗಂಟೆಗಳಿಂದ ಆಪರೇಷನ್ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ. ಗುಜರಾತ್ನವರಾದ ಜ್ಞಾನಳ ಕುಟುಂಬಸ್ಥರು ಈ ಘಟನೆ ಬಗ್ಗೆ ವಿವಿಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಚಾಲಕನ ನಿರ್ಲಕ್ಷ್ಯತನಕ್ಕೆ ಅವರ ಸಂಬಂಧಿಕರು ಇಡೀ ಶಾಪ ಹಾಕುತ್ತಿದ್ದಾರೆ. ಈ ನಮ್ಮ ಮಕ್ಕಳು ಕರೆಕ್ಟಾಗಿ ಓಡಿಸಲ್ಲ ಮಾಡಲ್ಲ, ಇವರಿಂದ ನಾವೆಲ್ಲ ಬಬ್ಸ್ಕೊಳ್ಬೇಕು. ಸಿಗ್ನಲ್ ಪಾಸ್ ಆಗಿದೆ ಸರ್, ಫುಲ್ ಫಾಸ್ಟ್ ಆಗಿ ಬಂದವನೆ, ಫುಲ್ ಫಾಸ್ಟ್ ಆಗಿ ಬಂದು ಮೇಲೆ ಹತ್ಸವನೆ. ಹಂಗೆ ಗುಡ್ಡಿ ಟಚ್ ಆಗಿ ಅಮ್ಮ ಈ ಕಡೆ ಬಿದ್ರು, ಮಗು ಈ ಕಡೆ ಬಂತು. ಅಮ್ಮಗೆ ಅದೃಷ್ಟ ಏನೂ ಆಗಿಲ್ಲ, ಮಗು ಬಸ್ ಕೆಳಗೆ ಬಂದ್ಬಿಟ್ಟಿದೆ. ಸೀದಾ ಮಗು ಸೀದಾ ಗಾಡಿ ಒಳಗೆ ಹೋಗಿದೆ, ಟೈರ್ ಮೇಲೆ ಹತ್ಕೊಂಡು ಫುಲ್ ಮಧ್ಯದಿಂದ ಪಾಟೆ ಆಚೆ ಬಂದ್ಬಿಟ್ಟಿದೆ ಎಲ್ಲ ಫುಲ್ಲು. ಮಗುವಿನ ಕಂಡೀಷನ್ ಇಲ್ಲ, ಕ್ರಿಟಿಕಲ್ ಐತೆ ಸರ್. 48 hours ಆದ್ಮೇಲೆ ಗೊತ್ತಾಗುತ್ತೆ ಏನಾಗಿದೆ ಅಂತ. 48 hours ಟೈಮ್ ಕೊಟ್ಟವ್ರೆ ಡಾಕ್ಟ್ರು, ಅದಾದ್ಮೇಲೆ ಏನಾಗುತ್ತೆ ಕರೆಕ್ಟಾಗಿ ಹೇಳ್ತಾರೆ.